ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ವೈಶಂಪಾಯನೋ ವಾಚ ಶಲ್ಯಶ್ರುತ್ವಾ ತು ದೂತಾನಾಂ ಸೈನ್ಯೇನ ಮಹತಾವೃತಃ ಅಭ್ಯಯಾತ್ ಪಾಂಡವಾನ್ ರಾಜನ್ ಸಹ ಪುತ್ರೈರ್ಮಹಾರಥೈಃ. ಮದ್ರದೇಶದ ರಾಜನಾದ ಶಲ್ಯ ನಕುಲ ಸಹದೇವರ ಸಾಕ್ಷಾತ್ ಸೋದರ ಮಾವ, ಪಾಂಡವರ ಸೋದರ ಮಾವ, ಪಾಂಡವರ ಹಿತೈಷಿ, ಬಲಾಢ್ಯವಾದ ಪರಾಕ್ರಮಿ, ಅದ್ಭುತವಾದ ಸಾಮರ್ಥ್ಯವುಳ್ಳಂತಹ ಶಲ್ಯನಿಗೆ ದೂತರಿಂದ ವಿಷಯ ಬಂದಿತು. ಪಾಂಡವರ ದೂತರಿಂದ ಮೊದಲು ವಿಷಯ ಬಂದಿತ್ತು ಸಹಾಯಕ್ಕಾಗಿ. ಹಾಗಾಗಿ ಶಲ್ಯ ತನ್ನ ಸೋದರ ಅಳಿಯಂದರ ಭೇಟಿಯೂ ಆಗತ್ತೆ, ಅವರಿಗೆ ಸಹಾಯವೂ ಒದಗಿಸಿಕೊಟ್ಟಂತೆ ಆಗತ್ತೆ ಅಂತ ಹೇಳಿ ತಾನು ಪಾಂಡವರನ್ನು ಕುರಿತು ತನ್ನ ಮಕ್ಕಳಿಂದ ಸಹಿತನಾಗಿ ವಿರಾಟಾದ ಸೈನ್ಯ, ದೊಡ್ಡದಾದ ಸೈನ್ಯವನ್ನು ತೆಗೆದುಕೊಂಡು ಹೊರಡ್ತಾನೆ. ಅಕ್ಷೋಹಿಣೀಪತಿ ರಾಜನ್ ಮಹಾವೀರ್ಯ ಪರಾಕ್ರಮ. ಒಂದು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಹೊರಟ. ಆ ಸೈನ್ಯ ಹೇಗಿತ್ತು ಅನ್ನೋದನ್ನು ವರ್ಣನೆಯನ್ನು ಮಾಡ್ತಾರೆ. ವಿಚಿತ್ರ ಕವಚ, ನಾನಾ ವಿಚಿತ್ರವಾದ ಕವಚಗಳು, ಅದ್ಭುತವಾದ ಧ್ವಜ ಕಾರ್ಮುಕ ಬಿಲ್ಲುಗಳು, ನಾನಾ ವಿಧವಾದ ಆಭರಣಗಳು, ವಿಚಿತ್ರವಾದ ರಥಗಳಲ್ಲಿ ಕುಳಿತುಕೊಂಡಿದ್ದಾರೆ.
ಹಾಗಾಗಿ ಭಾರಿ ಭಾರಿ ಜೈಕಾರವನ್ನು ಹಾಕ್ತಾ ಪಾಂಡವರಿಗೆ ಜಯ ಎನ್ನುವ ದೃಷ್ಟಿ ಎಲ್ಲರೂ ಹೊರಟಿದ್ದಾರೆ. ತಥೋ ದುರ್ಯೋಧನ ಶ್ರುತ್ವ ಮಹಾತ್ಮಾನಂ ಮಹಾರಥಂ ಉಪಯಾಂತಮಭಿಧೃತ್ಯ ಸ್ವಯಮಾನರ್ಚ ಭಾರತ. ವಿರಾಟ ದೇಶವನ್ನು ಕುರಿತು ಪಾಂಡವರ ಸಹಾಯಕ್ಕಾಗಿ ಶಲ್ಯ ಹೊರಟಿದ್ದಾನೆ ಎನ್ನುವ ವಿಷಯವೇನಿದೆ ದುರ್ಯೋಧನನಿಗೆ ಗೊತ್ತಾದ ಕೂಡಲೇ ದುರ್ಯೋಧನ ಒಂದು ಪ್ಲ್ಯಾನ್ ಮಾಡಿದ, ಭಾರೀ ವಿಚಿತ್ರವಾದದ್ದು. ಜಗತ್ತಿನೊಳಗೆ ಬಲಾಢ್ಯರಾದವರು 4 ಜನ ದುರ್ಯೋಧನನ ದೃಷ್ಟಿಯಲ್ಲಿ: ಭೀಮ, ಬಲರಾಮದೇವರು, ಕೀಚಕ, ಶಲ್ಯ. ಅದರೊಳಗೆ ಕೀಚಕ ಸತ್ತು ಹೋದ. ಇನ್ನು ಉಳಿದ 3 ಜನ. ಆ 3 ಜನರೊಳಗೆ ಭೀಮಸೇನ ಶತ್ರು ಪಕ್ಷದೊಳಗೆ ಇದ್ದಾನೆ. ಇನ್ನು ಉಳಿದವರು 2, ಒಂದು ದುರ್ಯೋಧನ, ಇನ್ನೊಂದು ಶಲ್ಯ. ಬಲರಾಮದೇವರು ಹಾಗೂ ಶಲ್ಯ. ಬಲರಾಮದೇವರು ಉದ್ಘೋಷ ಮಾಡಿಬಿಟ್ರು, ನಾನು ಇಬ್ಬರಿಗೂ ಸಹಾಯವನ್ನು ಮಾಡುವುದಿಲ್ಲ ಅಂತ. ಇನ್ನು ಉಳಿದವನ ಒಬ್ಬನು ಯಾರೋ ಅವನು ಶಲ್ಯ. ಹಾಗಾಗಿ ಈ ಶಲ್ಯ ಪಾಂಡವರ ಪಕ್ಷದಲ್ಲೇ ಉಳಿದು ಬಿಟ್ಟರೆ ಇಬ್ಬರೂ ಬಲಾಢ್ಯರು ಅವರ ಪಕ್ಷದಲ್ಲಿ ಹೋದಂತಾಗತ್ತೆ, ನನ್ನ ಬಲ ದುರ್ಬಲವಾಗತ್ತೆ, ನನ್ನ ಪಕ್ಷ ದುರ್ಬಲವಾಗತ್ತೆ. ಆದ್ದರಿಂದಾಗಿ ನನ್ನ ಬಲದೊಳಗೆ ಶಲ್ಯನ ಬಲವೂ ಸೇರಲಿ, ನನ್ನ ಪಕ್ಷದೊಳಗೆ ಶಲ್ಯನೂ ಸೇರಲಿ ಅಂತ ವಿಚಾರವನ್ನು ಮಾಡಿ ಆ ಶಲ್ಯ ಹೋಗುವ ದಾರಿಯುದ್ದಕ್ಕೂ ನಾನಾ ವಿಧವಾದ ವಿಚಿತ್ರವಾದ ಸಭಾಭವನಗಳನ್ನು ನಿರ್ಮಾಣ ಮಾಡಿಸಿಬಿಡ್ತಾನೆ. ಹೇಗೆ ಅಂತಂದರೆ ಮಹಾಭಾರತ ಒಂದೇ ಮಾತನ್ನು ಹೇಳುತ್ತೆ: ಪೂಜ್ಯಮಾನೋ ಯಥಾಮರಃ. ಇಂದ್ರದೇವರು ಆ ಸಭೆಯೊಳಗೆ ಹೇಗೆ ಪೂಜಿತರಾಗ್ತಾರಲ್ಲ, ಹಾಗೆ ನಾನಾ ವಿಧವಾದ ಸಭಾಭವನಗಳಲ್ಲಿ ಶಲ್ಯನಿಗೆ ಅಷ್ಟು ವೈಭವದಿಂದ ಪೂಜಾ ಸತ್ಕಾರ, ನಾನಾ ವಿಧವಾಗಿರ್ತಕ್ಕಂಥ ಆಹಾರ ವಿಹಾರಗಳು ವೈಭವದಿಂದ ಸಿಕ್ಕಿದೆ. ಸತತ್ರ ವಿಷಯೈರ್ಯುಕ್ತೈ ಕಲ್ಯಾಣೈರತಿಮಾನುಷೈ. ಹೇಗೆ ಅಂತಂದರೆ ಅತಿಮಾನುಷೈ, ಮನುಷ್ಯರ ಭೋಗಕ್ಕೆ ಮೀರಿದ ಭೋಗ ದ್ರವ್ಯಗಳೆಲ್ಲ ಒದಗಿಸಿ ಇಟ್ಟುಬಿಟ್ಟಿದ್ದ. ಆಗ ಶಲ್ಯ ತಾನೇನು ಭಾವಿಸಿದಂದರೆ, ಅಷ್ಟೆಲ್ಲ ಭೋಗಗಳನ್ನು ನೋಡಿ ನಾನು ಒಬ್ಬ ಇಂದ್ರನೇ ಎನ್ನುವ ವಿಚಿತ್ರವಾದ ಭ್ರಾಂತಿ ಹುಟ್ಟಿಸಿಬಿಟ್ಟ. ಅಂದರೆ ಆ ಮಟ್ಟದೊಳಗೆ ಇಂದ್ರನಿಗೆ ಸಿಗಬೇಕಾದ ಏನೆಲ್ಲ ಭೋಗ ದ್ರವ್ಯಗಳಿತ್ತೋ ಆ ಎಲ್ಲ ಭೋಗ ದ್ರವ್ಯಗಳನ್ನು ದುರ್ಯೋಧನ ಶಲ್ಯನಿಗೆ ಒದಗಿಸಿಬಿಟ್ಟ. ಆ ಶಲ್ಯ ಏನು ವಿಚಾರ ಮಾಡಿದ ಅಂತಂದರೆ, ಇಷ್ಟೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾ ಇರುವವನು ಇಂದ್ರ ಸಭೆಯಲ್ಲಿ ಇದ್ದು ಭೋಗ ಮಾಡಿ ಬಂದವನು ಅರ್ಜುನ. ಹಾಗಾಗಿ ಅರ್ಜುನನಲ್ಲಿ ಕ್ವಾಲಿಟೇಟಿವ್ ಆದ ಭೋಗ ದ್ರವ್ಯಗಳಿವೆ. ಆದ್ದರಿಂದ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟವರು ಪಾಂಡವರೇ ಅಂತ ತಿಳಿದು ಉದ್ಘೋಷವನ್ನು ಮಾಡಿಬಿಡ್ತಾನೆ. ಇಷ್ಟೆಲ್ಲ ಯಾರ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಬೇಡಿದ್ದೆಲ್ಲ ಕೊಡ್ತೇನೆ ಅಂತ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡ್ತಾನೆ. ತತಪ್ರಹೃಷ್ಟ ರಾಜಾನಂ ಜ್ಞಾತ್ವಾತೆ ಸಚಿವಸ್ತದ ದುರ್ಯೋಧನಶ್ಚ ತತ್ಸರ್ವಂ ಕಥಯಂತಿ ಸ್ಮ. ಶಲ್ಯ ಮೇಲಿಂದ ಹೇಳುವ ವಿಷಯಗಳನ್ನೆಲ್ಲ ಈ ಶಾಲಿನ ಹಿಂದೆ ಪರದೆ ಹಿಂದೆ ಮುಚ್ಚಿಟ್ಟುಕೊಂಡು ದುರ್ಯೋಧನನಿಗೆ ಸುದ್ದಿ ಮುಟ್ಟಿಸ್ತಾ ಇರ್ತಾರೆ. ಯಾವಾಗ ಶಲ್ಯ ಕೇಳಿದ್ದೆಲ್ಲ ಅವರಿಗೆ ಕೊಡಲಿಕ್ಕೆ ನಾನು ಸಿದ್ಧ, ಅಷ್ಟು ಅನುಕೂಲವನ್ನು ಮಾಡಿದ್ದಾರೆ ಅಂತ ಸಂತೋಷದಿಂದ ಹೇಳ್ತಾನೆ. ಎದುರಿಗೆ ಬಂದು ಬಿಡ್ತಾನೆ. ಪರಿಶ್ವಜ್ಯಾಬ್ರವೀತ್ ಪ್ರೀತಃ ಇಷ್ಟಾರ್ಥೋ ಧ್ರಿಯತಾಮಿತಿ. ಮಹಾರಾಜ ಶಲ್ಯ, ನಾ ಕೃತಕೃತ್ಯನಾಗಿ ಹೋಗಿಬಿಟ್ಟೆ. ಶಲ್ಯ ಅಂದ, ಏನೋ ಅಂತಂದ, ನಿನ್ನ ವರ ಕೊಡುವುದು ಬೇಕಾಗಿತ್ತು ನನಗೆ, ನೀನು ವರ ಕೊಡುವುದು ಬೇಕಾಗಿತ್ತು, ಬೇಡಿದ್ದು ಕೊಡ್ತೇನೆ ಅಂತ ಹೇಳಿ ವರ ಕೊಟ್ಟಿಯಲ್ಲ, ಸಾಕು, ಏನಿಲ್ಲ ಇಲ್ಲ. ಸತ್ಯವಾಗ್ಭವ ಕಲ್ಯಾಣ, ನೀನು ಕೊಟ್ಟ ಮಾತು ಸತ್ಯವಾಗಬೇಕು, ನೀನು ಸತ್ಯವಾನ್ನಾಗು. ವಿಚಿತ್ರ, ಕಲಿಯುಗದೊಳಗೆ ಒಂದು ಪಾದ ಧರ್ಮವಿದೆ ಅಂತ ಹೇಳ್ತಾರಲ್ಲ, ಆ ಒಂದು ಪಾದ ಧರ್ಮ ಯಾವುದು ಅಂದರೆ ಸತ್ಯ. ತಾನು ಎಂಥ ದುಷ್ಟನಾಗಿರಲಿ, ನೀಚನಾಗಿರಲಿ, ಸುಳ್ಳು ಹೇಳುವವನಾಗಿರಲಿ, ಮಿಥ್ಯಾ ಭಾಷೆಯಾಗಿರಲಿ, ಮಿಥ್ಯಾ ಸ್ವರೂಪನಾಗಿರಲಿ, ಆದರೆ ತಾನು ಅಪೇಕ್ಷೆ ಪಡುವುದು ಮಾತ್ರ ಸತ್ಯ. ಸತ್ಯ ಹೇಳ್ಬೇಕಾ, ಖರೆ ಹೇಳು, ನಿಜ ಹೇಳು ಅಂತ ಹೇಳಿ ಕೇಳ್ತಾನೆ. ಕೊಲೆಗಡುಕನೂ ಕೂಡ ಕೇಳ್ತಾನೆ, ಖರೆ ಹೇಳ್ಬೇಕಾ ಅಂತ ಹೇಳಿ.
ಆದ್ದರಿಂದಾಗಿ ಕಲಿಯುಗದಲ್ಲಿ ಉಳಿದಿದ್ದು ಸತ್ಯ ಎನ್ನುವಂಥ ಒಂದು ಧರ್ಮ. ಅಂದಮೇಲೆ ಮಿಥ್ಯಾ ಸುಳ್ಳಿನ ಮೂರ್ತಿಮತ್ ಸ್ವರೂಪನಾದ ದುರ್ಯೋಧನ ಹೇಳ್ತಾ ಇದ್ದಾನೆ, ಸತ್ಯ ಹೇಳಬೇಕಂದ್ರೆ ನಾನು ಸುಳ್ಳು ಹೇಳಿದ್ರೆ ನಡೆಯುತ್ತೆ, ನಾನು ಸುಳ್ಳು ಹೇಳ್ತೇನೆ ಅಂತೇಳಿ ನೀವು ನನಗೆ ಸುಳ್ಳು ಹೇಳಿದ್ರೆ ನಡೆಯೋದಿಲ್ಲ, ನಾನು ಮೋಸ ಮಾಡ್ತೇನೆ ಅಂತೇಳಿ ನೀವು ನನಗೆ ಮೋಸ ಮಾಡಿದ್ರೆ ಹೇಗೆ, ನೀವು ನನಗೆ ಮೋಸ ಮಾಡುವಾಗಿಲ್ಲ, ನೀವು ನನಗೆ ಸುಳ್ಳು ಹೇಳುವಾಗಿಲ್ಲ, ನಾನು ಮೋಸ ಮಾಡ್ತೇನೆ, ನಾನು ಅಸತ್ಯ ಭಾಷೆಯಾಗಿದ್ದೇನೆ, ನಾನೇನು ಬೇಕಾದ್ದು ಮಾಡ್ತೇನೆ, ನನಗೆ ಮಾತ್ರ ನೀವು ಸತ್ಯವಂತರೇ ಆಗಿರಬೇಕು ಎನ್ನುವ ದೃಷ್ಟಿಕೋನ ದುರ್ಯೋಧನ ಕಲಿಯುಗ ಪ್ರಾರಂಭವಾಗುವುದಕ್ಕಿಂತಲೂ ಪೂರ್ವದೊಳಗೆ ಹುಟ್ಟಿ ಹಾಕಿಬಿಟ್ಟಿದ್ದ. ಹಾಗಾಗಿ ದುರ್ಯೋಧನ ಕೇಳ್ತಾನೆ, ಸತ್ಯವಾಗ್ಭವ ಕಲ್ಯಾಣ, ಏನು ಹೇಳ್ತೀಯ ಸತ್ಯವಾಗಿ ಹೇಳಬೇಕಾ, ನೀನು ಸತ್ಯವಂತನಾಗು, ಏನು ವರೋವೈ ಮಮ ದೀಯತ, ನನಗೆ ವರ ಕೊಟ್ಬಿಟ್ಟಿದ್ದೀಯ, ಆದ್ದರಿಂದಾಗಿ ನೀನು ನಿನ್ನ ಸೈನ್ಯ, ನಿನ್ನ ಮಕ್ಕಳು ಎಲ್ಲದರಿಂದಲೂ ಸಹಿತನಾಗಿ ನೀನು ನನಗೆ ಈಗಿಂದೀಗ ಸಹಾಯವನ್ನು ಮಾಡಬೇಕು. ಅನುಮಾನ್ಯಂಚ ಪಾಲ್ಯಂಚ ಭಕ್ತಂ ಚ ಭಜಮಾಂ ವಿಭೋ, ನನ್ನನ್ನು ಭಕ್ತನಾದ ನನ್ನನ್ನು ಅನುಗ್ರಹವನ್ನು ಮಾಡು. ಆಗ ಶಲ್ಯ ಹೇಳ್ತಾನೆ, ಕೃತಮಿತ್ಯಬ್ರವೀತ್ ಶಲ್ಯ, ಆಯ್ತು ಹೋಗು, ನಿನಗೆ ಕೊಟ್ಟೆ ಎಲ್ಲವನ್ನು. ಅಂದರೆ ಆಗಿನ ಕಾಲದ ರಾಜರುಗಳು ಮಿಥ್ಯಾ ಭಾಷಿಗಳಾಗಲಿಕ್ಕೆ, ಮಿಥ್ಯಾ ಪ್ರತಿಜ್ಞರಾಗಲಿಕ್ಕೆ ಬಹಳ ಹೆದರ್ತಿದ್ರು. ಹಾಗಾಗಿಯೇ ಧರ್ಮರಾಜ ಜೂಜಾಡಬೇಕಾಗಿತ್ತು, ನಾನು ಪ್ರತಿಜ್ಞೆಯನ್ನೇ ಮಾಡಿಲ್ಲ, ನಾನು ಜೂಜಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ನಡೆದೋಗ್ತಿತ್ತು. ಹಾಗಾಗುವುದಿಲ್ಲ. ಶಲ್ಯ ಮಾತು ಕೊಟ್ಟುಬಿಟ್ಟ, ಯಾರು ಇಷ್ಟೆಲ್ಲ ನನಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೋ ಅವರಿಗೆ ನಾನು ಕೇಳಿದ ವರವನ್ನು ಕೊಡ್ತೇನೆ ಅಂತೇಳಿ ಮಾತು ಕೊಟ್ಬಿಟ್ಟ. ಇವನು ಕೇಳಿದ ನನಗೆ ಸಹಾಯವನ್ನು ಮಾಡಿ, ನಾ ಕೊಡುವುದಿಲ್ಲ ಅಂತ, ನಾವಾಗಿದ್ರೆ ನಾವು ಹೇಳ್ತಿದ್ವಿ ಕೊಡುವುದಿಲ್ಲ ಅಂತೇಳಂದು, ಕೊಟ್ಟಿಲ್ಲ ಅಂತ ಹೇಳ್ತಿದ್ವಿ. ನನ್ನ ಮಾತನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತೇಳಿ ಪೇಪರ್ನೊಳಗೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಿತ್ತು. ನಾನು ಅವತ್ತೇನು ಮಾತನಾಡಿದ್ದೆ ಅದನ್ನು ನೀವೆಲ್ಲ ತಪ್ಪಾಗಿ ತಿಳಿದುಕೊಂಡಿದ್ದೀರಾ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಿತ್ತು. ಏನೋ ಹೇಳಿ ನಾನು ನುಣುಚಿಕೊಂಡ್ಬಿಡ್ತಿದ್ದೆ, ಆದರೆ ಆಡಿದ ಮಾತಿಗೆ ಬದ್ಧನಾಗಿ ಉಳಿತಿದ್ದಿಲ್ಲ. ಆದರೆ ಹಿಂದಿನ ಕಾಲದ ಜನರು ಆಗಿರಲಿಲ್ಲ, ಆಡಿದ ಮಾತಿಗೆ ಬದ್ಧರಾಗಿ ಉಳಿತಿದ್ರು. ಹಾಗಾಗಿ ಅವನು ಹೇಳಿದ, ಕೃತಮಿತ್ಯ ಬ್ರವೀತ್ ಶಲ್ಯ, ಆಯ್ತು ಹೇಳು. ಶಲ್ಯ ಉವಾಚ, ಗಚ್ಚ ದುರ್ಯೋಧನಂ ಪುರಂ ಸಕಮೇವ ನರಋಷಭ, ಆಯ್ತು, ನಿನ್ನ ಆಶೆ ಅಂತೂ ಈಡೇರಿತಲ್ಲ, ನೀ ಹೊರಡು ನಿನ್ನ ಮನೆಗೆ, ನಾನು ಯುಧಿಷ್ಠಿರನನ್ನು ಭೇಟಿಯಾಗಿ ನಾನು ಬರ್ತೇನೆ. ಅವಶ್ಯಂ ಚಾಪಿ ದ್ರಷ್ಟವ್ಯ ಪಾಂಡವ ಪುರುಷರ್ಷಭ, ಅವನು ನಾನು ಭೇಟಿ ಆಗಲಿಕ್ಕೇ ಬೇಕು, ನಮ್ಮ ಸೋದರ ಅಳಿಯಂದರು, ಆದ್ದರಿಂದಾಗಿ ನಾನು ಹೋಗಿ ಭೇಟಿ ಮಾಡಿ ಬರ್ತೇನೆ. ದುರ್ಯೋಧನ ಹೇಳ್ತಾನೆ, ಆಯಿತು ರಾಜ, ನಾನು ಹೊರಡ್ತೇನೆ. ಕ್ಷಿಪ್ರಂ ಆಗಮ್ಯತಾಂ ರಾಜನ್ ಪಾಂಡವಂ ವೀಕ್ಷ್ಯ ಪಾರ್ಥಿವ, ಪಾಂಡವರನ್ನು ನೋಡು, ಮಾತಾಡು, ಬೇಗನೆ ಬಂದ್ಬಿಡ್ಬೇಕಾ. ತ್ವಯ್ಯಧೀನಾಸ್ಮ ರಾಜೇಂದ್ರ ವರದಾನಂ ಸ್ಮರಸ್ವನಃ, ನಾವೆಲ್ಲರೂ ನಿನ್ನ ಅಧೀನರಾಗಿದ್ದೇವೆ, ನಮ್ಮ ವರವನ್ನು ನೀನು ನೆನೆಸ್ಕೊಳ್ಬೇಕು. ನೀನು ಯಾಕೆ ಹೇಳಿದ ಬೇಗನೆ ಬಾ ಅಂತ ಹೇಳಿ ಅಂದರೆ, ಒಂದು ನಿಯಮ, ಎಷ್ಟು ಸಹವಾಸವನ್ನು ಮಾಡ್ತಾನೆ, ಎಷ್ಟು ದಿನ, ಎಷ್ಟು ವೈಭವದ ಭೋಗವನ್ನು ಮಾಡ್ತಾನೆ, ಇನ್ನೊಬ್ಬರು ಕೊಟ್ಟ ಭೋಗವನ್ನು ಮಾಡ್ತಾನೆ, ಅಷ್ಟು ಶೀಘ್ರದೊಳಗೆ ಅವನ ಮನಸ್ಸು ಬದಲಾಗಿ ಬಿಡುತ್ತೆ. ಯಾಕೆ, ದುರ್ಯೋಧನ ಕೊಟ್ಟ ಭೋಗಗಳನ್ನು ಭೋಗ ಮಾಡಿದ್ದಕ್ಕಾಗಿ ಶಲ್ಯನ ಮನಸ್ಸು ಬದಲಾಯಿತು, ಬೇಡಿದ ವರವನ್ನು ಕೊಡ್ತೇನೆ ಅಂತೇಳಿ ಕಣ್ಣು ಮುಚ್ಚಿ ಹೇಳಿಬಿಟ್ಟ. ಹಾಗಾಗಿ ದುರ್ಯೋಧನಿಗೆ ಸಹಾಯವನ್ನು ಮಾಡಬೇಕಾಯಿತು. ಅಂದಮೇಲೆ ಇಂತಹ ಚಂಚಲನಾಗಿರ್ತಕ್ಕಂಥ ಶಲ್ಯ ಆ ಪಾಂಡವರ ಪಕ್ಷದೊಳಗೆ ಪಾಂಡವರು ಇನ್ನೂ ವೈಭವದ ಭೋಗಗಳನ್ನೇನಾದರೂ ಕೊಟ್ಬಿಟ್ರು ಅಂತಂದರೆ ಶಲ್ಯನ ಮನಸ್ಸು ಬದಲಾಗಿಬಿಟ್ರೆ ಏನು ಮಾಡೋಣ. ಹಾಗಾಗಿ ಶಲ್ಯ, ನಿನ್ನ ಮನಸ್ಸು ಬದಲಾಗುವುದರೊಳಗೇನೆ ನೀನು ಪಾಂಡವರಿಂದ ಬಿಟ್ಟು ಈಚೆ ಬರಬೇಕು. ನನಗೆ ಕೊಟ್ಟ ವರದ ಎಚ್ಚರಿಕೆಯಿರಲಿ, ನೆನಪಿರಲಿ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಶಲ್ಯ ಉವಾಚ, ಕ್ಷಿಪ್ರಮೇಷ್ಯಾಮಿ ಭದ್ರಂತೆ ಗಚ್ಚಸ್ವ ಸ್ವಪುರಂ ನೃಪ ದೃಷ್ಟ್ವಾತು ಪಾಂಡವಾನ್ ರಾಜನ್ ನಮಿಥ್ಯ ಕರ್ತುಮಿತ್ಸಹೆ. ನಾನು ಸುಳ್ಳು ಮಾತನಾಡುವುದಕ್ಕೆ, ಸುಳ್ಳು ಪ್ರತಿಜ್ಞೆ ನಾನು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿನ್ನ ಜೊತೆಗೆ ಯುದ್ಧ ಮಾಡ್ತೇನೆ, ನನ್ನ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗು, ನಾನು ಭೇಟಿಯಾಗಬೇಕು, ಪಾಂಡವರನ್ನು ಭೇಟಿಯಾಗಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಉಪಪ್ಲಾವ್ಯಂ ಸಗತ್ವಾತು ಸ್ಕಂಧಾವಾರಂ ಪ್ರವಿಶ್ಯ ಚ. ಉಪಪ್ಲಾವ್ಯ ನಗರ, ಮೊದಲಿಗೆ ಉಪಪ್ಲಾವ್ಯ ನಗರ ವಿರಾಟ ದೇಶದಲ್ಲಿರೋ ಒಂದು ಪಟ್ಟಣ, ಆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸ್ಕಂಧಾವಾರ ಅಂದರೆ ಸೇನಾನಿವೆ ಎಲ್ಲ ಬಂದ ಸೈನಿಕರನ್ನೆಲ್ಲ ಒಂದು ಕಡೆಗೆ ಗುಂಪು ಹಾಕಿ ತಾನೊಂದು ಟೆಂಟ್ ಹಾಕಿಕೊಂಡು ತಾನೊಂದು ಕೃತ್ರಿಮವಾದ ತಾತ್ಕಾಲಿಕವಾದ ರಾಜ್ಯವನ್ನು ನಿರ್ಮಾಣವನ್ನು ಮಾಡಿಕೊಂಡಿದ್ದ ಧರ್ಮರಾಜ. ಅದಕ್ಕೆ ಸ್ಕಂಧಾವಾರ ಅಂತೇಳಿ ಅಪರೂಪದಿಂದ ತಿಳಿಸಿಕೊಡ್ತಾರೆ. ಅಲ್ಲಿಗೆ ತಾನು ಹೊರಟ. ಪಾಂಡವಾನದ ತಾನು ಸರ್ವಾನ್ ಶಲ್ಯಸ್ತತ್ರ ದದರ್ಶಃ. ಆಗ ಶಲ್ಯ ಪಾಂಡವರನ್ನು ನೋಡಿದ, ಬಹಳ ಸಂತೋಷವಾಯಿತು.
ಆ ಪಾಂಡವರು ಆಸನದಿಂದ ಎದ್ದು ಬಂದು ನಮಸ್ಕಾರವನ್ನು ಮಾಡ್ತಾರೆ. ಭೀಮ, ಅರ್ಜುನ, ಧರ್ಮರಾಜ, ನಕುಲ, ಸಹದೇವರು ಎಲ್ಲರನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ. ದ್ರೌಪದಿ, ಸುಭದ್ರ, ಅಭಿಮನ್ಯು ಇವರು ಬಂದು ನಮಸ್ಕಾರವನ್ನು ಮಾಡ್ತಾರೆ. ಅರ್ಘ್ಯ ಪಾದ್ಯಗಳನ್ನು ಕೊಡ್ತಾರೆ. ಕೃತಾಂಜಲಿಯಾಗಿ ಧರ್ಮರಾಜ ಹೇಳ್ತಾರೆ, ಸ್ವಾಗತಂ ಬಂಧು ಮಹಾರಾಜ, ಸೋದಮಾವ ಬಂದು ಬಹಳ ಸಂತೋಷ ಅಂತ ಹೇಳಿ ಪ್ರೀತಿಯಿಂದ ಕರೀತಾನೆ. ಆಗ ಶಲ್ಯ ಹೇಳ್ತಾನೆ, ದುಃಖ ಸೇತಸ್ಯ ಮಹತೋ ಧಾರ್ತರಾಷ್ಟ್ರಕೃತಸ್ಯ ವೈ ಅವಾಪ್ಸಸಿ ಫಲಂ ರಾಜನ್ ಹತ್ವಾ ಶತ್ರುನ್ ಪರಂತಪ. ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಬೇಕು. ಏನು ಧೃತರಾಷ್ಟ್ರನ ಮಗನಾದ ದುರ್ಯೋಧನ ನಿನಗೆ ಎಷ್ಟು ಪೀಡೆಗಳನ್ನು ಕೊಟ್ಟಿದ್ದಾನೆ, ಆ ಪೀಡೆಗೆ ಅನುಗುಣವಾಗಿ ನಿನಗೆ ತುಂಬ ದುಃಖವಾಗಿದೆ. ನೀ ಆ ಎಲ್ಲ ಶತ್ರುಗಳನ್ನು ಅತ್ಯಂತ ಶೀಘ್ರದೊಳಗೆ ಸಂಹಾರವನ್ನು ಮಾಡಿ ಅದ್ಭುತವಾದ ಸುಖವನ್ನು ಅನುಭವಿಸ್ತೀಯ ನೀನು. ಆದ್ದರಿಂದ ಏನು ಚಿಂತೆ ಮಾಡಬೇಡ ಅಂತ ಪೂರ್ಣವಾಗಿ ಹರಿಸಿದಾಗ ಕರೆದು ಸಿಂಹಾಸನದ ಮೇಲೆ ಕೂಡಿಸಿ ಅರ್ಘ್ಯ ಪಾದ್ಯ ಗೋದಾನ ಎಲ್ಲವನ್ನು ಮಾಡ್ತಾನೆ. ಆಗ ಶಲ್ಯ ಕೇಳ್ತಾನೆ, ಕುಶಲಂ ರಾಜಶಾರ್ದೂಲ ಸರ್ವತ್ರ ಕುರುನಂದನ ಅರಣ್ಯವಾಸಾದಿಷ್ಟ್ಯಾಸಿ ವಿಮುಕ್ತೋ ಜಯತಾಂಬರ. ಏನು ದೇವರ ಅನುಗ್ರಹ, ನಿನ್ನ ಕರ್ಮ ಬಹಳ ಅದ್ಭುತವಾದದ್ದು. 12 ವರ್ಷ ವನವಾಸ ಅಂದ್ರೇನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ವನವಾಸವನ್ನು ಗೆದ್ದು ಬಂದಿದ್ದೀಯ. ಅತ್ಯಂತ ಕಷ್ಟತರವಾಗಿರ್ತಕ್ಕಂಥ ಅಜ್ಞಾತವಾಸವನ್ನು ಗೆದ್ದಿದ್ದೀಯ. ಯಾಕಿದೆಲ್ಲ ಗೆದ್ದಿಯ ಗೊತ್ತಾ? ಸತ್ಯೇ ತಪಸಿ ದಾನೇ ಚ ತವ ಬುದ್ಧಿರ್ ಯುಧಿಷ್ಠಿರ. ಸತ್ಯದೊಳಗೆ, ತಪಸ್ಸಿನೊಳಗೆ, ದಾನದೊಳಗೆ, ಕ್ಷಮ, ದಮ, ಅಹಿಂಸಾ ಇವುಗಳಲ್ಲಿ ನಿನ್ನ ಮನಸ್ಸು ಇರೋಣದ್ರಿಂದಾಗಿ ನೀನು ಸರಳವಾಗಿ ಎಲ್ಲವನ್ನು ಗೆದ್ದು ಬಂದಿದ್ದೀಯ. ಮುಂದೂ ಗೆಲ್ತೀಯ ನೀನು. ಸತ್ಯಕ್ಕೆ ಸಿಕ್ಕು ಬಿದ್ದಿದ್ದೀಯ, ಆದ್ದರಿಂದಾಗಿ ರಾಜ್ಯವನ್ನು ಪಡೆಯಲಿಲ್ಲ. ಇಲ್ಲದೇ ಇದ್ರೆ 14ನೇ ತಿಂಗಳಿಗೇನೆ ನೀನು ರಾಜ್ಯವನ್ನು ಪಡೆಯಬಹುದಾಗಿತ್ತು ಭೀಮನ ಮಾತಿನ ಅನುಗುಣವಾಗಿ. 12 ವರ್ಷ ವನವಾಸದೊಳಗಿದ್ದಾಗಲೂ ಕೂಡ ನಿನ್ನ ಘೋರವಾದ ತಪಸ್ಸು ನೀನು ಬಿಟ್ಟುಕೊಡಲಿಲ್ಲ. 12 ವರ್ಷದ ಸುದೀರ್ಘವಾಗಿರ್ತಕ್ಕಂಥ ವನವಾಸದೊಳಗೂ ನೀನು ಅನ್ನದಾನ ಮೊದಲಾದದ್ದನ್ನು ನೀನು ಬಿಟ್ಟುಕೊಡಲಿಲ್ಲ. ಇದೇನಿದೆಯಲ್ಲ, ಇದು ಗೆಲುವಿಗೆ ಮೂಲಭೂತವಾಗಿರ್ತಕ್ಕಂಥದ್ದು. ಇದರಿಂದಲೇನೆ ಜಗತ್ತಿನೊಳಗೆ ಎಲ್ಲದರಲ್ಲೂ ಗೆದ್ದು ಬರ್ತಾನೆ ಮನುಷ್ಯ, ಗೊತ್ತಾ? ಒಂದು ಸತ್ಯ, ಇನ್ನೊಂದು ತಪಸ್ಸು, ಮೂರನೇದ್ದು ದಾನ. ಇವತ್ತು ನಾವು ಯಾಕೆ ಸೋಲ್ತಾ ಇದ್ದೇವೆ? ಪ್ರತಿ ಹಂತದೊಳಗೂ ನಮಗೆ ಸೋಲು ಯಾಕೆ ಆಗ್ತಾ ಇದೆ ಅಂದರೆ ನಮ್ಮಲ್ಲಿ ಸತ್ಯವಿಲ್ಲ, ತಪಸ್ಸಂತರೂ ಇಲ್ಲೇ ಇಲ್ಲ, ದಾನ ಸರ್ವಥಾ ಇಲ್ಲ. 10 ರೂಪಾಯಿ ಕೈ ಎತ್ತಿ ದಾನ ಕೊಡಬೇಕು ಅಂದರೆ ಸಂಕಟವಾಗತ್ತೆ. 1 ಕಿಲೋ ಅಕ್ಕಿ ದಾನ ಕೊಡಬೇಕು, ಅನ್ನದಾನವನ್ನು ಮಾಡಬೇಕು ಅಂದರೆ ಸಂಕಟವಾಗತ್ತೆ. ಮನೆಯೊಳಗೆ ಬ್ರಾಹ್ಮಣರಿಗೆ ಕರೆಸಿ ಊಟಕ್ಕೆ ಹಾಕಬೇಕು ಅಂತಂದರೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯವಿರಲ್ಲದಿರುವಷ್ಟು ಕಷ್ಟವಾಗಿ ಬಿಟ್ಟಿದೆ. ಹಾಗಾಗಿ ಅನ್ನದಾನವಿಲ್ಲ, ತಪಸ್ಸು ಇಲ್ಲ, ಸತ್ಯ ಇಲ್ಲವೇ ಇಲ್ಲ, ಕ್ಷಮ, ಇಂದ್ರಿಯ ನಿಗ್ರಹ, ವೈರಾಗ್ಯ, ಅಹಿಂಸಾ ಇವು ದೂರದ ಮಾತು, ಕಿವಿಗೆ ಬಿದ್ದಿರೋದಿಲ್ಲ. ಈಗಿನ ಮಕ್ಕಳ ಕಿವಿಗಂತರೂ ಕ್ಷಮ, ದಮ, ಅಹಿಂಸಾ ಇವ್ಯಾವು ಕಿವಿಗೆ ಬಿದ್ದಿರೋದಿಲ್ಲ. ಆ ಗುಣಗಳನ್ನು ರೂಢಿಸಿಕೊಳ್ಳುವುದು ದೂರದ ಮಾತು. ಅಷ್ಟು ಗುಣಗಳಿಂದ ಮಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೇವೆ, ಅಂತರವನ್ನು ಕಾಯ್ದುಕೊಂಡು ಹೋಗ್ತಾ ಇದ್ದೇವೆ. ಗುಣಗಳು ಯಾವ ಕಾರಣಕ್ಕೂ ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಮಕ್ಕಳ ಹತ್ತಿರದೊಳಗೆ ಬರಬಾರದು. ಗುಣಗಳು ಅವರೆಲ್ಲಾದರೂ ಗುಣವಂತರಾಗಿ ಜಯಶೀಲರಾಗಿ ಬಿಟ್ಟರೆ, ಗುಣವಂತರಾಗಿ ವಿಷ್ಣುಭಕ್ತರಾಗಿ ಬಿಟ್ಟರೆ, ಗುಣವಂತರಾಗಿ ಶಾಸ್ತ್ರನಿಷ್ಠರಾಗಿ ಬಿಟ್ಟರೆ ಏನು ಮಾಡಬೇಕು ಎನ್ನುವ ದೊಡ್ಡದಾದ ಟೆನ್ಷನ್. ಆದ್ದರಿಂದಾಗಿ ಒಟ್ಟಾರೆಯಾಗಿ ಗುಣವಂತಿಕೆಯಿಂದ ದೂರದೊಳಗೆ ಮೇಂಟೈನ್ ಮಾಡುವಂಥವ್ರು ಯಾರಾದರೂ ಇದ್ದರೆ ಅದು ನಾವು ಮನುಷ್ಯರು. ಇನ್ನೇನು ಕೆಲವು ಗುಣಗಳು ಬರಲಿ ಅಂತ ಅಪೇಕ್ಷೆ ಪಡ್ತಾನೆ. ಸೌಭಾಗ್ಯವಂತನಾಗಲಿ, ಸಿರಿವಂತನಾಗಲಿ ಇತ್ಯಾದಿಯಾದ ಏನು ತನ್ನ ಹಾಗೂ ತನ್ನ ಮಕ್ಕಳ ಸುಖಕ್ಕೆ ಕಾರಣವಾದ, ಐಹಿಕವಾದ ಸುಖಕ್ಕೆ ಕಾರಣವಾದ ಗುಣಗಳು ಬರಲಿ. ಪ್ರಯತ್ನಶೀಲನಾಗಲಿ, ಪ್ರಗತಿಶೀಲನಾಗಲಿ ಇತ್ಯಾದಿಯಾಗಿ ಅಪೇಕ್ಷೆ ಪಡ್ತಾರೆ. ಆದರೆ ಸತ್ಯ, ತಪಸ್ಸು, ದಾನ, ಕ್ಷಮ, ದಮ, ಅಹಿಂಸಾ ಇವನ್ನೆಲ್ಲ ಅಪೇಕ್ಷೆಯನ್ನು ಪಡುವವರು ಈಗ ತುಂಬ ಕಡಿಮೆ. ಆ ರೀತಿಯಾಗಿ ಕ್ರಿಯೇಟ್ ಮಾಡುವಂಥ, ಗುಣವಂತರನ್ನಾಗಿ ಕ್ರಿಯೇಟ್ ಮಾಡುವಂತಹ ಸಂಸ್ಥೆಗಳು ಈಗಿಲ್ಲ, ಹುಟ್ಟು ಹಾಕುವುದಿಲ್ಲ. ಯಾವ ಸಂಸ್ಥೆಯೊಳಗೂ ಕೂಡ ವಿದ್ಯಾವಂತನನ್ನಾಗಿ ಮಾಡ್ತಾರೆ ಹೊರತು, ಧನವಂತನನ್ನಾಗಿ ಮಾಡ್ತಾರೆ ಹೊರತು, ಗುಣವಂತನನ್ನಾಗಿ ಮಾಡೋದು ತುಂಬ ಕಷ್ಟ, ತುಂಬ ವಿರಳ. ಯಾಕೆ? ಗುಣವಂತಿಕೆಯಿಂದ
ಹಣ ಸಿಗುವುದಿಲ್ಲ. ಗುಣವಂತಿಕೆಯಿಂದ ಹೊಟ್ಟೆ ತುಂಬುವುದಿಲ್ಲ, ಹೊಟ್ಟೆ ತುಂಬುವುದು ಹಣದಿಂದ. ಆದ್ದರಿಂದಾಗಿ ಎಲ್ಲರ ಮುಖ್ಯವಾದ ಅಜೆಂಡಾ ಇವನು ಧನವಂತನಾಗುವುದಕ್ಕಾಗಿ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕೋ ಆ ಎಲ್ಲ ಪ್ರಯತ್ನವನ್ನು ಧನವಂತನನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಗುಣವಂತರನ್ನಾಗಿ ಮಾಡುವುದಕ್ಕೆ ಯಾರೂ ಪ್ರಯತ್ನವನ್ನು ಪಡುವುದಿಲ್ಲ. ಆದರೆ ಗುಣವಂತ ತಾತ್ಕಾಲಿಕವಾಗಿ ಪರಾಭವಗಳನ್ನು ಎದುರಿಸಿದರು, ತಾತ್ಕಾಲಿಕವಾಗಿ ದುಃಖಗಳನ್ನು ಎದುರಿಸಿದರು, ತಾತ್ಕಾಲಿಕವಾಗಿ ವಿಪರೀತ ವಾತಾವರಣದೊಳಗೆ ಸಿಲುಕಿಬಿದ್ದರು. ಅಂತಿಮವಾಗಿ ಸಿಗುವ ಜಯವೇನಿದೆ ಧನವಂತನಿಗಲ್ಲ, ಗುಣವಂತನಿಗೇನೆ ಜಯ ಸಿಗು. ಆದ್ದರಿಂದಾಗಿ ಧರ್ಮರಾಜ ಅದ್ಭುತವಾದ ಗುಣಶಾಲಿಯಾಗಿದ್ದೀಯ, ಧರ್ಮದ ಮೂರ್ತಿಮತ್ ಸ್ವರೂಪನಾಗಿದ್ದೀಯ, ನಿನಗೇನೋ ಚಿಂತೆ, ನಿನಗೆ ಗೆಲುವಿದೆ ಅಂತ ಪೂರ್ಣ ಮನಸ್ಸಿನಿಂದ ಹರಿಸಿ ಒಂದು ಮಾತನ್ನು ಹೇಳ್ದ. ಒಂದು ದೊಡ್ಡ ಅನಾಹುತವಾಗಿದೆಯೋ ಮಹಾರಾಯ ಧರ್ಮಣ್ಣ. ಏನು ಅಂತಂದರೆ, ನಾನು ನನ್ನ ಮದ್ರದೇಶದಿಂದ ಬರ್ತಾ ಇರುವಾಗ ಅಲ್ಲಲ್ಲೇ ಸಭೆಗಳನ್ನು ನಿರ್ಮಾಣವನ್ನು ಮಾಡಿ ಭಾರೀ ಭಾರೀ ಭೋಗಗಳನ್ನು ಒದಗಿಸಿಬಿಟ್ಟ ಮೋಸಗಾರ ಕಪಟಿ ದುರ್ಯೋಧನ. ಇಷ್ಟೆಲ್ಲ ಒದಗಿಸಿಕೊಟ್ಟವ್ರು ಯಾರೋ, ಅವ್ರಿಗೆ ನಾನು ಸರ್ವಸ್ವ ಕೊಡ್ತೇನೆ, ಅದು ನೀನೇ ಮಾಡಿಕೊಟ್ಟಿದ್ದೀಯಾ ಅಂತ ಹೇಳಿ ಮಾತು ಕೊಟ್ಟು ಬಿಟ್ಟೆ. ಆದರೆ ಎದುರಿಗೆ ಬಂದು ದುರ್ಯೋಧನ ಹೇಳಿದ, ಇದು ಧರ್ಮರಾಜನದಲ್ಲ ನನ್ನ ಕಾರ್ಯ ಅಂತ ಅನ್ನೋದು ದುರ್ಯೋಧನ ಬಂದಾಗ ಗೊತ್ತಾಯಿತು. ಆದ್ದರಿಂದಾಗಿ ದುರ್ಯೋಧನಿಗೆ ನಾನು ಅನಿವಾರ್ಯವಾಗಿ ಸಹಾಯ ಮಾಡಬೇಕಾಗಿದೆ. ನನ್ನ ಮಕ್ಕಳು, ನನ್ನ ಸೈನ್ಯ ಎಲ್ಲ ದುರ್ಯೋಧನ ಕಡೆ ಕಳಿಸಿದ್ದೇನೆ, ನಾನು ಅಲ್ಲಿ ಹೋಗಬೇಕಾಗಿದೆ, ಏನಾದರೂ ಇದ್ರೆ ಹೇಳು, ನಾನು ಮಾಡ್ತೇನೆ ಅಂತ ಹೇಳಿದಾಗ ಯುಧಿಷ್ಠಿರ ಸ್ವಾಗತ ಮಾಡುವಾಗ ಎಷ್ಟು ಖುಷಿಯಾಗಿದ್ದ, ನನಗೆ ಸಹಾಯವನ್ನು ಮಾಡುವುದಿಲ್ಲ ಅಂತ ಗೊತ್ತಾದಾಗಲೂ ಅಷ್ಟೇ ಶಾಂತವಾಗಿ ಹೇಳ್ತಾನೆ, ಸುಕೃತಂತೆ ಕೃತಂ ರಾಜನ್ ಪ್ರಹೃಷ್ಟೇರ ಅಂತರಾತ್ಮನ ದುರ್ಯೋಧನಸ್ಯ ಯದ್ವೀರ ತ್ವಯಾ ವಾಚಾ ಪ್ರತಿಷ್ಠಿತಂ. ಮಾತಿನಿಂದ ನೀನು ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ, ಆ ಪ್ರತಿಜ್ಞೆಗಾಗಿ ನೀನು ಬದ್ಧನಾಗಿದ್ದೀಯಲ್ಲ, ಅಂದಮೇಲೆ ನೀನು ದುರ್ಯೋಧನಿಗೆ ಸಹಾಯವನ್ನು ಮಾಡಬೇಕಲ್ಲ, ಅವಶ್ಯವಾಗಿ ಮಾಡು, ನನಗೇನು ಬೇಸರಕ್ಕಿಲ್ಲ. ರಾಜನ್ ಕರ್ತವ್ಯವಪಿ ಕರ್ತುಂ ಅರ್ಹಸಿ ಸತ್ತಮ. ಮಾಡಬೇಕಾದ ಕಾರ್ಯವೇನಿದೆ ಅದನ್ನು ಮಾಡಲೇಬೇಕು. ಹಾಗಾಗಿ ನೀನು ಮಾತು ಕೊಟ್ಟಿದ್ದೀಯಾ, ಪ್ರತಿಜ್ಞೆ ಮಾಡಿದ್ದೀಯಾ, ಅದಕ್ಕೆ ನೀನು ನಡೆದುಕೊಳ್ಳೋದು ಇದು ಅನಿವಾರ್ಯ, ಅವಶ್ಯವಾಗಿ. ಆದರೆ ಏಕಂ ತ್ವಿಚ್ಛಾಮಿ ಭದ್ರಂತೆ ಕ್ರಿಯಮಾಣಂ ಮಹೀಪತೆ. ಒಂದು ಅಪೇಕ್ಷೆ ನನಗಿದೆ. ಏನು ನೋಡು, ಮುಂದೆ ಕರ್ಣಾರ್ಜುನಾಭ್ಯಾಂ ಸಂಪ್ರಾಪ್ತೆ ದ್ವೈರಥೇ ರಾಜಸತ್ತಮ. ಮುಂದೆ ಕರ್ಣ ಅರ್ಜುನರ ಯುದ್ಧ, ಘನಘೋರವಾದ ಯುದ್ಧ ಮಧ್ಯೆ ಬರುತ್ತೆ. ಆಗ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ ಶ್ರೀಕೃಷ್ಣ ಅಂತ ತಿಳಿದ ಕರ್ಣ ತಾನು ಅರ್ಜುನನ ಮೇಲಿನ ಸ್ಪರ್ಧೆಯಿಂದ ಭಾರೀಯಾದ ಸಾರಥಿ ಬೇಕು, ಕೃಷ್ಣನಿಗೆ ಸಮನಾದ ಸಾರಥಿ ಬೇಕು. ಹಾಗಾದರೆ ಕೃಷ್ಣನಿಗೆ ಸಮನಾದ ಸಾರಥಿ ಶಲ್ಯನೇ ಆಗಿದ್ದಾನೆ, ಅಂದಮೇಲೆ ಶಲ್ಯನೇ ಸಾರಥಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನಿನಗೆ ಸಾರಥಿ ಆಗುವಂಥ ಪ್ರಸಂಗ ಬಂದೇ ಬರುತ್ತೆ ಮಾಮ. ಆಗ ಅರ್ಜುನನನ್ನು ರಕ್ಷಣೆಯನ್ನು ಮಾಡಬೇಕು. ವಿಚಿತ್ರವಾಗಿ ಅವನ ತೇಜೋಹರಣವಾಗಬೇಕು. ತೇಜೋ ವಧಶ್ಚ ತೇ ಕಾರ್ಯ ಸೌತೈರಸ್ಮಜ್ಜಯಾವಹ. ನಿರಂತರವಾಗಿ ಅವನ ತೇಜೋವರಹ ಆಗಬೇಕು. ಅವನಿಗೆ ಯುದ್ಧ ಮಾಡುವುದಕ್ಕೆ ಕಾನ್ಸಂಟ್ರೇಷನ್ನೇ ಬರಬಾರದು. ಹಾಗೆ ಅವನ ಕಾನ್ಸಂಟ್ರೇಷನ್ನು, ಏಕಾಗ್ರತೆಯನ್ನು ಹಾಳು ಮಾಡಿ ಹಾಕಬೇಕು. ಇಷ್ಟು ನನಗೆ ಅನುಕೂಲವನ್ನು ಮಾಡಿಕೊಡ್ತೀಯಾ ಅಂತ ಕೇಳಿದ. ಆಗ ಶಲ್ಯ ಹೇಳ್ತಾನೆ, ಶೃಣು ಪಾಂಡವ ಭದ್ರಂತೆ ಯದ್ಬ್ರವೀಷಿ ಮಹಾತ್ಮನಃ. ಧರ್ಮರನ್ನ ಕೇಳಿಲ್ಲಿ, ತೇಜೋ ವಧ ನಿಮಿತ್ತಂ ಮಾಂ ಸೂತಪುತ್ರಸ್ಯ ಸಂಗಮೆ. ಅವನು ಸ್ವಯಂ ಸೂತಪುತ್ರನಾಗಿದ್ದರೂ ಕೂಡ ಅವನ ತೇಜೋ ವಧವನ್ನು ಮಾಡುವುದಕ್ಕೆ ಅವನ ಸಾರಥ್ಯವನ್ನು ನಾನು ವಹಿಸ್ತೇನೆ. ಅಹಂ ತಸ್ಯ ಭವಿಷ್ಯಾಮಿ ಸಂಗ್ರಾಮೇ ಸಾರಥಿರ್ಧ್ರುವ. ಅವಶ್ಯವಾಗಿ ನಾನು ಸಾರಥಿ ಆಗ್ತೇನೆ. ಯಾಕೆ ಅಂತಂದರೆ ಎರಡು ಕಾರಣ. ದುರ್ಯೋಧನ ತಿಳಿದಿದ್ದಾನೆ, ವಾಸುದೇವನ ಹಿ ಸಮಂ ನಿತ್ಯಂ ಮಾಂ ಸೋಭಿಮನ್ಯತೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಸಮನಾದವನು ನಾನು ಎಂಬುದಾಗಿ ದುರ್ಯೋಧನ, ಕರ್ಣ ಇವರೆಲ್ಲರ ಗ್ರಹಿಕೆ ಇದೆ. ಅಂದಮೇಲೆ ಕೃಷ್ಣ ಅರ್ಜುನನ ಸಾರಥಿಯಾಗಿದ್ದಾನೆ ಅಂದಮೇಲೆ ಕೃಷ್ಣನಿಗೆ ಸಮನಾಗಿರ್ತಕ್ಕಂಥ ನಾನು ಕರ್ಣನ ಸಾರಥಿ ಆಗಬೇಕು ಅನ್ನೋದು ಕರ್ಣನ ಅಪೇಕ್ಷೆ ಇದ್ದೇ ಇರುತ್ತೆ. ಆ ಪ್ರಸಂಗ ಬಂದೇ ಬರುತ್ತೆ. ಅವಶ್ಯವಾಗಿ ನಾನು ಸಾರಥಿ ಆಗ್ತೇನೆ, ವಿಚಾರವಿಲ್ಲ. ಅಷ್ಟೇ ಅಲ್ಲ, ಯಚ್ಚಾನ್ಯದಪಿ ಶಕ್ಷಾಮಿ ತತ್ಕರಿಷ್ಯಾಮಿ ತೇ ಪ್ರಿಯಂ. ನಿನಗೆ ಪ್ರಿಯವಾದ ಅಪೇಕ್ಷೆ ಮತ್ತೇನಾದರೂ ಇದ್ರೆ ಹೇಳೋ, ಅದನ್ನು ನಾ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಹೇಳಿ.
ಏನು ಬೇಕಾದ ಹೇಳು, ನಾನು ಮಾಡ್ತೇನೆ. ಮಾಡುವವರು ಸಿಕ್ಕಾರೆ ಅಂತ ಹೇಳಿ ಬಳಸಿಕೊಳ್ಳುವುದಕ್ಕೆ ಧರ್ಮರಾಜ ತಯಾರಿಲ್ಲ. ಧರ್ಮರಾಜ ಸ್ಪಷ್ಟವಾಗಿ ಹೇಳ್ತಾನೆ, ಈ ಒಂದು ಕಾರ್ಯವನ್ನು ಮಾತ್ರ ಮಾಡು, ದೊಡ್ಡ ಉಪಕಾರವಾಗುತ್ತೆ ಅಂತ ಹೇಳಿದಾಗ, ಆಯಿತು ಅಂತ ಹೇಳಿ ಅವಶ್ಯವಾಗಿ ಆಗಲಿ, ಕರ್ಣನ ತೇಜೋವಧ ಮಾಡಬೇಕಲ್ಲ, ನಾನು ಮಾಡ್ತೇನೆ, ಇಲ್ಲಿ ನನ್ನ ಕಾರ್ಯ ಅಂತ ಹೇಳಿ ಆಗ ಶಲ್ಯ ಹೇಳ್ತಾನೆ, ಯಚ್ಚ ದುಃಖಂ ತ್ವಯಾ ಪ್ರಾಪ್ತಂ ಜ್ಯೂತೆ ವೈ ಕೃಷ್ಣಯ್ಯ ಸಹ. ನೀನು ಪಟ್ಟ ದುಃಖ ಎಂಥದ್ದು, ದ್ರೌಪದಿಯಿಂದ ಸಹಿತನಾಗಿ ನಿನಗೆ ದುಃಖವಾಯಿತು. ಅತೀ ಘೋರವಾದ ಕ್ರೂರವಾದ ಮಾತುಗಳನ್ನು ಆಡಿದ್ದಾನೆ ದುರ್ಯೋಧನ. ಕರ್ಣ ಇದು ಭಾರಿ ಅದ್ಭುತವಾದ್ದು. ಕರ್ಣನನ್ನು ಸೇಫ್ ಮಾಡುವವರಿಗೆ ಇದೊಂದು ಮಾತು, ಪರುಷಾಣಿ ಚ ವಾಕ್ಯಾನಿ ಸೂತಪುತ್ರ ಕೃತಾನಿ ವೈ. ಸೂತಪುತ್ರ ಕರ್ಣ ಅತ್ಯಂತ ಘೋರವಾದ ಕಷ್ಟತರವಾಗಿರ್ತಕ್ಕಂಥ ನಿಕೃಷ್ಟವಾದ ಮಾತುಗಳನ್ನು ಆಡಿ ನಿಂದೆಯನ್ನು ಮಾಡಿದ್ದಾನೆ. ನನಗೆ ಗೊತ್ತು, ಅದೆಲ್ಲದರ ಅನುಭವ ನನಗೆ ಇದೆ. ಜಟಾಸುರನಿಂದ ದುಃಖವಾಗಿದೆ, ಕೀಚಕರಿಂದ ದುಃಖವಾಗಿದೆ. ದಮಯಂತಿ ಹೇಗೆ ಅಂದು ಕಷ್ಟಪಟ್ಟಳು ಹಾಗೆ ದ್ರೌಪದಿ ತುಂಬ ಕಷ್ಟಪಟ್ಟಿದ್ದಾಳೆ, ನನಗೆ ಗೊತ್ತು. ಆದ್ದರಿಂದಾಗಿ ಆ ಎಲ್ಲ ಸರ್ವಂ ದುಃಖಮಿದಂ ವೀರ ಸುಖೋದರ್ಕಂ ಭವಿಷ್ಯತಿ. ಅದ್ಭುತವಾಗಿರ್ತಕ್ಕಂಥ ಮಾತು. ಇಲ್ಲಿವರೆಗೆ ಅನುಭವಿಸಿದ ಏನೆಲ್ಲ ದುಃಖವಿದೆ, ಈ ದುಃಖವನ್ನು ಅನುಭವಿಸಿದ್ದರಿಂದ ಮುಂದೆ ಸಿಗುವುದು ಏನಾದರೂ ಇದ್ದರೆ ಅದು ಸುಖವೇ. ಹಾಗಾಗಿ ದುಃಖ ಅನುಭವಿಸ್ತಾ ಇದ್ದೇನೆ ಎಂದು ಪರಿಕ್ಲೇಶವನ್ನು ಸಂಕಟವನ್ನು ಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಈ ದುಃಖ ಕೊನೆಗಾಣುತ್ತೆ. ದುಃಖ ಅನುಭವಿಸಿದ್ದಕ್ಕೆ ಪಾಪ ಪರಿಹಾರವಾಗತ್ತೆ. ಪಾಪ ಪರಿಹಾರವಾಗಿರೋದ್ರಿಂದ ಮುಂದೆ ಬರುವಂಥ ದಿನಗಳಲ್ಲಿ ಸುಖವನ್ನೇ ಅನುಭವಿಸ್ತೀಯ. ಇದರಲ್ಲಿ ಎರಡು ಮಾತಿಲ್ಲ. ಸರ್ವಂ ದುಃಖಮಿದಂ ವೀರ ಸುಖೋದರ್ಕಂ ಭವಿಷ್ಯತಿ ನಾತ್ರಮನ್ಯುಸ್ತ್ವಯ ಕಾರ್ಯ ವಿಧಿರ್ಹಿ ಬಲವತ್ತರಂ. ಆದ್ದರಿಂದಾಗಿ ಬಹಳ ಸಿಟ್ಟು ಮಾಡಿಕೊಳ್ಬೇಡ, ಬಹಳ ಬೆಸರಿಕೆಯನ್ನು ಮಾಡಿಕೊಳ್ಬೇಡ. ಈ ವಿಧಿ ಏನಿದೆ, ಹಣೆ ಬರಹವೇನಿದೆ, ಬಲಾಢ್ಯವಾಗಿರುವಂಥದ್ದು. ವಿಧಿರ್ಹಿ ಬಲವತ್ತರಂ. ಯಾರನ್ನೂ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಕಲಿಪರ್ಯಂತ ತೃಣಪರ್ಯಂತ ಎಲ್ಲ ಜೀವರಾಶಿಗಳು ಕೂಡ ವಿಧಿಗೆ, ಹಣೆ ಬರಹಕ್ಕೆ ತಲೆ ಬಾಗಲೇಬೇಕು. ನಾ ಮಾಡಿದ ಕರ್ಮ, ನಾನು ಎಷ್ಟು ಬಲಾಢ್ಯನಾಗಿದ್ದರೂ ಕೂಡ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ದೈವದ ಇಚ್ಛಾ, ದೈವದ ಸಂಕಲ್ಪವೇನಿದೆ ಅದಕ್ಕೆ ತಲೆ ಬಾಗದಿರುವ ವ್ಯಕ್ತಿಯೇ ಜಗತ್ತಿನೊಳಗಿಲ್ಲ. ತನ್ನಾಟ ತಾನು ಆಡಿತೀರತ್ತೆ. ವಿಧಿರ್ಹಿ ಬಲವತ್ತರ ದುಃಖಾನಿ ಮಹಾತ್ಮಾನಃ ಪ್ರಾಪ್ನುವಂತಿ ಯುಧಿಷ್ಠಿರ. ದೊಡ್ಡ ದೊಡ್ಡ ವ್ಯಕ್ತಿಗಳು ದುಃಖವನ್ನು ಅನುಭವಿಸಿದ್ದಾರೋ ಧರ್ಮರಾಜ, ನೀನು ಯಾಕೆ ಅದನ್ನು ನೆನೆಸ್ಕೊಂಡು ದುಃಖ ಪಡ್ತೀಯನೇ? ದೇವೈರಪಿ ಹಿ ದುಃಖಾನಿ ಪ್ರಾಪ್ತಾನಿ ಜಗತೀಪದೇ. ದೊಡ್ಡ ದೊಡ್ಡ ದೇವತೆಗಳು, ಇಂದ್ರ ಸ್ವಯಂ ಬಾರಿ ಬಾರಿ ದುಃಖವನ್ನು ಅನುಭವಿಸಿದ್ದಾನೆ. ನೀನು ಯಾವ ಮೂಲಿಗೆ ಹೇಳು? ಇಂದ್ರದೇವರು ಪಲಾಯನವನ್ನು ಮಾಡಬೇಕಾಯಿತು, ಇಂದ್ರದೇವರು ರಾಜ್ಯಭ್ರಷ್ಟರಾಗಬೇಕಾಯಿತು, ಎಲ್ಲೋ ಸರೋವರದೊಳಗೆ ಹೋಗಿ ಕುಳಿತುಕೊಂಡು ತಪಸ್ಸು ಮಾಡಬೇಕಾದಂಥ ದುರ್ಧರವಾದ ಪ್ರಸಂಗ ಇಂದ್ರದೇವರಿಗೆ ಬರಬೇಕಾಯ್ತಲ್ವೇ? ಎಲ್ಲಿಂದ ಅನುಭವಿಸಿದರು? ಇಂದ್ರದೇವರು ಸ್ವರ್ಗದೊಳಗೆ ಅನಂತ ಜೀವರಾಶಿಗಳಿಗೆ ಸುಖ ಭೋಗವನ್ನು ಕೊಡುವಂತಹ ಸ್ವರ್ಗಕ್ಕೆ ಅಧಿಪತಿಯಾದ ಇಂದ್ರನಿಗೂ ದುಃಖ ತಪ್ಪಿದ್ದಲ್ಲ ಅಂತಂದ ಮೇಲೆ ನಾನು ನೀನು ಎಲ್ಲ ಯಾವ ಮೂಲಿಗೆ ಹೇಳ ಧರ್ಮಣ್ಣ? ಯಾಕೆ ಅವರಿಗೆಲ್ಲ ಅಂಥ ಬಲಾಢ್ಯರಿಗೂ ಅಂಥ ಮಹಾಮಾತ್ವರಿಗೂ ದುಃಖ ಯಾಕಾಯಿತು? ವಿಧಿರ್ಹಿ ಬಲವತ್ತರ. ವಿಧಿ ಏನಿದೆ ಅತ್ಯದ್ಭುತವಾದದ್ದು, ಬಲಾಢ್ಯತಮವಾದದ್ದು. ಅದನ್ನು ಮೀರಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ವಿಧಿಯನ್ನು ಬದಲಾವಣೆಯನ್ನು ಮಾಡುವವರು ಜಗತ್ತಿನೊಳಗೆ ಯಾರಾದರೂ ಇದ್ದರೆ ಅದು ದೇವರೇ ಆಗಿರಬೇಕೇ ಹೊರತು ಇನ್ಯಾರೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ದೇವರು ನಿನ್ನ ಕೈಯೊಳಗಿದ್ದಾನೆ, ಕೃಷ್ಣ ಇದ್ದಾನೆ, ಯಾಕೋ ದುಃಖ ಪಡ್ತೀಯಾ ಅಂತ ಹೇಳಿ ಸಮಾಧಾನವನ್ನು ಪಡಿಸಿದಾಗ ಯುಧಿಷ್ಠಿರ ಕೇಳ್ತಾನೆ, ಕಥಮಿಂದ್ರೇಣ ರಾಜೇಂದ್ರ ಸಭಾರ್ಯೇಣ ಮಹಾತ್ಮನ. ಹೆಂಡತಿಯಿಂದ ಸಹಿತನಾದ ಇಂದ್ರನಿಗೆ ಯಾವ ದುಃಖವಾಯಿತು, ಯಾವ ಪ್ರಸಂಗದಲ್ಲಿ ಆಯಿತು ಅಂತ ಕೇಳಿದಾಗ ಶಲ್ಯ ವಿಸ್ತೃತವಾದ ಕಥೆಯನ್ನು ಹೇಳ್ತಾನೆ. ಆ ಕಥೆ ಏನಿದೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತಿ ಗುರುಂ ನಮಃ. ಶ್ರೀಕೃಷ್ಣ.